ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗೋಧಿ ಹಿಟ್ಟಿಂದು ಕಡುಬು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಬೌಲಷ್ಟು ಕಡಲೆ ಹಿಟ್ಟು, ಇದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ನೀರು ನೋಡಿ. 1 ಬೌಲ್ ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಗೋಧಿ ಹಿಟ್ಟು ಹಾಕೊಂಡ್ಬಿಡೋಣ ಇದಕ್ಕೆ. ಮತ್ತು ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಪಾತಿ ಥರ ಕಲಿಸ್ಬಾರ್ದು ಫ್ರೆಂಡ್ಸ್, ಸ್ವಲ್ಪ ಗಟ್ಟಿನೇ ಇರಲಿ ಇದು, ಏಕೆಂದರೆ ನಾವು ಇದು ಬೇಯಿಸ್ತೀವಲ್ಲ, ಅದರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಮತ್ತು ಎಣ್ಣೆ ಎಲ್ಲ ಮಿಕ್ಸ್ ಆಗಲಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟು. ಇದನ್ನು ಒಂದು 10 to 15 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸ್ವಲ್ಪ ನೆನೀಲಿ ಅಂತ ಹಿಟ್ಟು, ನೆಂದ ಮೇಲೆ ಮಾಡೋದು ಇದನ್ನು. ನೋಡಿ ಫ್ರೆಂಡ್ಸ್, ಈಗ ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ನೀರು ಕುದಿಯೋ ಅಷ್ಟೊತ್ತಿಗೆ ನಾವು ಈ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ, ಈ ಹಿಟ್ಟನ್ನು ಉಂಡೆ ಮಾಡ್ಕೊಂಬಿಡೋಣ. ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಬಟ್ಲು ಥರ ಮಾಡ್ಕೊಬೇಕು ಇದನ್ನು. ನೋಡಿ, ಇಷ್ಟಿಷ್ಟು ದಪ್ಪ ಉಂಡೆ ತೊಗೊಳ್ತಾ ಇದ್ದೀನಿ. ಒಂದೊಂದು ಉಂಡೆ ಇಷ್ಟಿಷ್ಟು ದಪ್ಪ ತೊಗೊಳ್ತೀನಿ. ನೋಡಿ, ಈ ಥರ ರೌಂಡ್ ಉಂಡೆ ಮಾಡಿಟ್ಕೊಂಡಿದ್ದೀನಿಲ್ಲ, ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ಥರ ಬಟ್ಲು ಥರ ಮಾಡ್ಕೊಬೇಕು ಇದನ್ನು ನೀವು. ನೋಡಿ, ಈ ಥರ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ನೀವು ಜಾಸ್ತಿ ನೀರು ಇದೆಲ್ಲ ಹಾಕ್ಕೊಳ್ದರೆ ಗಟ್ಟಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ತೆಳುವಾದರೆ ಒಂಥರ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕು ಇದನ್ನು. ನೋಡಿ, ಈ ಥರ ಬಟ್ಲುಗಳ ಥರ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೀರು ಕುದೀತಾ ಇದೆ. ಈ ಥರ ಬಟ್ಲುಗಳು ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಒಂದೊಂದೇ ಹಾಕ್ಕೊಳ್ಳೋಣ. ಇದು ಫಸ್ಟಿಗೆ 3 ಹಾಕ್ಕೊಂಡಿರ್ತೀನಿ. ಅದು ಏನು ಮಾಡಬೇಕು, ಫುಲ್ ಬೆಂದಿದೆ ಅಂತ ಗೊತ್ತಾಗೋಕ್ಕೆ ಅದು ಮೇಲ್ ಬರುತ್ತೆ ಫ್ರೆಂಡ್ಸ್, ತೇಲತ್ತೆ ಅದು. ಆವಾಗ ಅದು ಫುಲ್ ಬೆಂದಿದೆ ಅಂತ ಅರ್ಥ. ನೋಡಿ, ಇನ್ನೂ ಬೇಯ್ತಾ ಇದೆ. ಅದು ಬೆಂದರೆ ಫುಲ್ಲು ಮೇಲೆ ತೇಲತ್ತೆ, ಅದು ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ತೆಗೆದ್ಬಿಡೋಣ. ಈಗ ಇನ್ನೊಂದು ಸ್ವಲ್ಪ ಇರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಕೂಡ ಮೇಲೆ ಬಂದ್ಬಿಡ್ತು. ನೋಡಿ, ತೇಲ್ತಾ ಇದೆ. ನಾವು ಹಾಕ್ತಾ ಕೆಳಗೆ ಹೋಗಿರುತ್ತೆ. ಇವಾಗ ಫುಲ್ಲು ಮೇಲೆ ಬಂದಿದೆ. ನೋಡಿ, ಇದು ಬೆಂದಿದೆ. ಇವಾಗ ತೆಗೆದು ಬಿಡ್ತಾ ಇದ್ದೀನಿ. ಈಗ ಇದು ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಗಿದೆಯಲ್ಲ. ಇದಕ್ಕೆ ನಾವು ಈ ಥರ ಚಟ್ನಿ ಮಾಡ್ಕೊಬೇಕು. ಇದು ಮೆಂತೆ ಚಟ್ನಿ, ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದಕ್ಕೇನಿಲ್ಲ, ಮೆಂತೆ ನೆನೆಸೋದು, ಒಣಕೊಬ್ಬರಿ ಮತ್ತು ಇದು ಬೆಳ್ಳುಳ್ಳಿ, ಹುಣಸೆ ಹಣ್ಣು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿ ಇದು ಮಾಡೋದು. ಇದು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದೆ. ಇದು ಬರೀ ಕೊಬ್ಬರಿ ಚಟ್ನಿ ಪುಡಿ, ಬರೀ ಕೊಬ್ಬರಿ ಮಾತ್ರ ಫ್ರೈ ಮಾಡಿ ಹಾಕೋವಂಥ ಚಟ್ನಿ ಪುಡಿ. ಕೊಬ್ಬರಿ ಚಟ್ನಿ ಪುಡಿಗೆ ಸ್ವಲ್ಪ ತುಪ್ಪ ಹಾಕೊಬೋದು. ಇದು ಸರ್ವ್ ಮಾಡೋತ್ತಿಗೆ ನೀವು ಸ್ವಲ್ಪ ಕೊಬ್ಬರಿ ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಈ ಕೊಬ್ಬರಿ ಚಟ್ನಿ ಪುಡಿಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ, ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಇದಕ್ಕೆ ನಾವು ಮೆಂತ್ಯ ಚಟ್ನಿ ಹಾಕೊಳ್ಳೋಣ. ಅದೇ ಮೆಂತ್ಯ ನೆನೆಸಿ ಮಾಡ್ತೀವಲ್ಲ ಅದು ಈ ಥರ ಸ್ಪ್ರೆಡ್ ಮಾಡ್ಕೊಬೋದು ತಿನ್ನೊತ್ತಿಗೆ. ಇದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಹಾಕೋದು. ಇದು ಒಂದು 15 ಡೇಸ್ ಆದರೂ ಏನೂ ಆಗೋಲ್ಲ ಫ್ರೆಂಡ್ಸ್. 15 to 20 ಡೇಸ್ ಇಡ್ಬೋದು ನೀವು ಇದು ಮೆಂತ್ಯ ಚಟ್ನಿನ. ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದಕ್ಕೇನು ತುಪ್ಪ ಬೇಡ, ಇದು ಹಾಗೆ ತಿನ್ಬೋದು. ನೋಡಿದ್ರಲ್ಲ ಗೋಧಿ ಹಿಟ್ಟಿನ ಕಡುಬು ಯಾವ ಥರ ಮಾಡ್ಬೋದು ಅಂತ. ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕ ಸ್ಟೈಲ್ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಬ್ರೇಕ್ಫಾಸ್ಟ್ಗೆ ಒಂದೊಂದು ದಿವಸ ಮಾಡ್ಕೊಳ್ಳಿ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.